ಚಿತ್ತಾಪುರದಲ್ಲಿ ದಿಗ್ಬಂಧನ ಮಾಡಿದ್ರು ಅಂತೇಳಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಹಿಂದ್ಗಡೆ ಡಿ ಸಿ ಆಫೀಸ್ ಇದೆ. ಡಿ ಸಿ ಆಫೀಸ್ನಲ್ಲಿ ಅವ್ರು ಜಿಲ್ಲಾಧಿಕಾರಿಗಳಿದ್ದಾರೆ ಮುಸ್ಲಿಮ್ಸು. ಅವರು ಪಾಕಿಸ್ತಾನದಿಂದ ಭವಿಷ್ಯ ಬಂದಂಗೆ ಕಾಣ್ತಾರೆ ಅಂತ ಹೇಳಿದ್ರೆ ಮುಂದೆ ಎದ್ದಿರ್ತಕ್ಕಂಥವ್ರು ಎದುರಿರ್ತಕ್ಕಂಥ ಬಿ ಜೆ ಪಿದವರು ಟಾಳಿ ಬಾರಿಸ್ತಾರೆ. ಬಹುಶಃ ಇವರು ಸಾಕ್ಷಿ ಆದರಲ್ಲ ಪಾಕಿಸ್ತಾನದವರು ಇದ್ದಿರ್ಬೇಕು ಡಿ ಸಿ ಅಂತೇಳಿ. ಇಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಭಾಷೆ ಬಳಸಿ ಇವರಿಬ್ಬರೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಆಟ ಆಡ್ದಂಗೆ ಆಡತಕ್ಕಂಥ ಗೊಂಬೆಗಳಿವು, ಕೋಲುಗಳಿವು. ಈ ಕೋಲುಗಳು ಅದೇ ನಾವು ಅವರಿಗೆ ಭಾಳ ಫೇಮಸ್ ಮಾಡ್ಲಿಕ್ಕೆ ಹೋಗಲ್ಲ. ಅದ್ರ ಹಿಂದಿರ್ತಕ್ಕಂಥ ಷಡ್ಯಂತ್ರ ಇಲ್ಲಿ ಅಸಮಾನತೆ ಸಮಾನತೆಗೆ ಇರ್ತಕ್ಕಂಥ ಒಂದು ಸಂಘರ್ಷ, ಮನುವಾದಿಗಳಿಗೂ ಮತ್ತು ಸಮತಾವಾದಿಗಳಿಗೆ ಸಮಾಜವಾದಿಗಳಿಗೆ ಇರ್ತಕ್ಕಂಥ ಸಂಘರ್ಷ. ಸಾಮಾಜಿಕ ನ್ಯಾಯ ಬೇಡ್ತಕ್ಕಂಥವ್ರಿಗೆ ಇದೇ ಸಮಾಜ ಅಸಮಾನತೆ ಸಮಾಜ ವ್ಯವಸ್ಥೆ ಇರಲಿ ಅಂತ ಹೋರಾಟ ಮಾಡ್ತಕ್ಕಂಥ ಬಿ ಜೆ ಪಿಗೆ ಇರ್ತಕ್ಕಂಥ ವ್ಯತ್ಯಾಸ. ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷ ನಾವು ಅತ್ಯಂತ ಅರ್ಥಪೂರ್ಣಕ್ಕೆ ಫೇಸ್ ಮಾಡಲಿಕ್ಕೆ ಇವತ್ತನ್ನು ಹೊರಟಿದ್ದೀವಿ. ಯಾವ ಮಲ್ಲಿಕಾರ್ಜುನ ಖರ್ಗೆ, ಯಾವ ಪ್ರಿಯಾಂಕಾ ಖರ್ಗೆ ಅವರು ನೆಪ ಮಾತ್ರ. ಅವ್ರ ಹೆಸರು ಅವ್ರ ಆಸ್ಪಿರೇಷನ್ ಹುಟ್ಟಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಅದು ಅಷ್ಟಕ್ಕೆ ಇಲ್ಲ. ಇಲ್ಲಿ ಇಂಥ ಮಾತುಗಳು ಆಡೋದ್ರ ಮುಖಾಂತರ ಇಲ್ಲಿ ಜನಪರ ಇರತಕ್ಕಂಥ ಸರ್ಕಾರವನ್ನು ಒಂದು ಚುತ್ತಿ ತರಂತಕ್ಕ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಏನಂತಂದರೆ ಒಂದು ಸಾಮಾಜಿಕ ಸಮಾನತೆಗೆ ಮನ್ನಣೆ ಕೊಡ್ತಕ್ಕಂಥವ್ರು ಆಗ್ತಾ ಇರೋದ್ರಿಂದ ನಾವು ಏನಂತಂದರೆ ಈ ಒಂದು ಕೆಟ್ಟ ಒಂದು ಶಕ್ತಿಯಾಗಿರ್ತಕ್ಕಂಥ ಬಿ ಜೆ ಪಿ ನಡವಳಿಕೆಗೆ, ಮನುವಾದಿಗಳ ಒಂದು ನಡವಳಿಕೆಗೆ ನಾವು ತೀವ್ರವಾಗಿ ಖಂಡಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು 10/6/2025 ಒಂದು ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರ ಒಂದು ಮೆಂಬರ್ಶಿಪ್ಪನ್ನು ರದ್ದು ಮಾಡಬೇಕು, ವಿರೋಧ ಪಕ್ಷದ ಸ್ಥಾನದಿಂದ ಮೊದಲು ತೆಗೆದು ಆಮೇಲೆ ಅದು MLCಯನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ, ಮತ್ತು ಬಿ ಜೆ ಪಿಯವರು RSS ಅವರ ಶಕ್ತಿಯಿಂದ ಮಾಡ್ತಕ್ಕಂಥ ತಂತ್ರಗಾರಿಕೆಯನ್ನು ನಡೆಯೋದಿಲ್ಲ, ಈ ಸೆಕ್ಯುಲರಿಸಮ್ ಅಂತ ಹೊಸ ಹಾಕ್ತಕ್ಕಂಥದ್ದು ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಗವರ್ನರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ 40 ವರ್ಷಗಳಿಂದ ಕೋಮುವಾದಿಗಳ ವಿರುದ್ಧ, ಜಾತೀಯವಾದಿಗಳ ವಿರುದ್ಧ ಮತ್ತು ದೌರ್ಜನ್ಯಗಳ ವಿರುದ್ಧ ಮತ್ತು ಜನರ ಒಂದು ಶ್ರೇಯಸ್ಸಿಗಾಗಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾವು ಏನಂತಂದು ಕೆಲಸ ಮಾಡ್ತಾ ಇರೋದ್ರಿಂದ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಹರ್ಟ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಬೆಂಬಲಿಸಿ, ಯಾರಿಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಮತ್ತು ಬಿ ಜೆ ಪಿಯವರ ಕುತಂತ್ರವನ್ನು ಬಯಲಿಗೆ ಎಳೆಯಲಿಕ್ಕೆ ನಾರಾಯಣ ಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲದರೆ ಅವ್ರಿಗೆ ಕಿತ್ತಾಕಬೇಕು. ಮತ್ತು ವಿರೋಧ ಪಕ್ಷದ ನಾಯಕರಲ್ಲಿ ಇರಲಿಕ್ಕೆ ಅವರಿಗೆ ನಾಲಾಯಕರು ಮತ್ತು ಇದೆಲ್ಲ ಅವಿವೇಕಿ ಮಾತುಗಳನ್ನು ಆಡೋದು ಬಿಡಬೇಕು, ವಿವೇಕತನ ಹೊಂದಿರಬೇಕು. ರಾಷ್ಟ್ರಪಕ್ಷ ಅಂತ ಬಿ ಜೆ ಪಿ ಹೇಳ್ಕೊಳ್ತಾರೆ. ರಾಷ್ಟ್ರಪಕ್ಷ ಬಿ ಜೆ ಪಿ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ವರ್ತಿಸಬೇಕು ಅಂತಕ್ಕಂಥದ್ದು ಸಿಂಪಲ್ ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ತಿಳುವಳಿಕೆ ಇರಲಾರ್ದಂಥ ಪಕ್ಷ ಬಿ ಜೆ ಪಿ ಪಕ್ಷ ನಡವಳಿಕೆಗೆ ನಾವು ಧಿಕ್ಕಾರ ಹೇಳ್ತೀವಿ. ಈ ಕಾರಣಕ್ಕಾಗಿ ನಾವು ಈ ಒಂದು ಸಂಘರ್ಷವನ್ನು ಸಾರಿದ್ದೀವಿ. ಅದಕ್ಕಾಗಿ ಇಲ್ಲಿ ಬಿಜಾಪುರದಲ್ಲೂ ಕೂಡ 10ನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆ ಇರುತ್ತದೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇರ್ತದೆ. ಮತ್ತು ಎರಡನೇದಾಗಿ ಮೊನ್ನೆ 18 ವರ್ಷಗಳ ನಂತರ RCB ಏನು ಒಂದು ವಿಜಯೋತ್ಸವದಲ್ಲಿ ಅವರು ಕಪ್ಪನ್ನು ಗೆದ್ದದಕ್ಕಾಗಿ, ವಿಜಯೋತ್ಸವಕ್ಕಾಗಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಭಾಳ ಅದು ಏನಂತಂದರೆ ಒಂದು ಒಮ್ಮೆ ಸಮುದ್ರ ನೀರು ಎಲ್ಲ ಗೇಟ್ಗಳು ತೆಗೆದರೆ ನೀರು ಯಾವ ರೀತಿಯಾಗಿ ಬರ್ತದೋ ಅದೇ ರೀತಿಯಾಗಿ ಜನರು 35,000 ಸೀಟ್ಗಳು ಇದ್ದಾಗ 21 ಗೇಟ್ಗಳಲ್ಲಿ 5,000 ಮಿನಿಮಮ್ಲಿಂದ 10,000 ಜನ ಎಲ್ಲ ಗೇಟ್ಗಳಲ್ಲಿ ಜಮಾ ಆಗ್ತಾರೆ. ನಾನು ಬೆಂಗಳೂರಲ್ಲಿ ಅವತ್ತಿದ್ದಾಗೂ ಕೂಡ ಅಲ್ಲಿ ಸ್ಥಳದಾಗ ಇರಲಾರ್ದರೂ ಕೂಡ TV-ಯಲ್ಲಿ ನೋಡಿದ್ದೇವೆ. ಅಷ್ಟೊಂದು ಜನಕ್ಕೆ ಗೇಟ್ಗಳು ಒಳಗೆ ಕೂಡಲಿ ಅಂತ ತೆರೆದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ನುಗ್ಗಿ ಆ ರೀತಿ ಕಾಲು ತುಳಿತಕ್ಕೆ ಒಳಗಾಗಿ 10-11 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ದುಃಖವಾಗಿ ಬರೆಸ್ತದೆ. ಮತ್ತು ಅವ್ರ ಸಂಬಂಧಿಕರಿಗೆ ಒಂದು ಧೈರ್ಯ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ನಾವು ಸಾರ್ವಜನಿಕರು ಎಲ್ಲನೂ ಕೂಡ ನಾವು ಅವರಿಗೆ ನೈತಿಕವಾಗಿ ಬೆಂಬಲಿಸ್ತೀವಿ ಅಂಥೇಳಿ ನಾನು ಪ್ರಾರ್ಥಿಸ್ತೀನಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ.
ಮತ್ತು ಯಾರು ತಪ್ಪಿಸ್ತಿರೋದ್ರ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಸರ್ಕಾರ ಈಗಾಗಲೇ ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ಸ್ ಮಾಡಿದ್ದಾರೆ. ಆದಷ್ಟು ತ್ವರಿತಗತಿಯಿಂದ ಜನರಿಗೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ಏನು ಸಾವಾಯಿತು ಅವರು ಸಾವಾದ ರೀತಿಯಲ್ಲಿ ಇದು ಕರ್ನಾಟಕ ಕ್ರಿಕೆಟ್ ಮಂಡಳಿ ಕರ್ನಾಟಕದಲ್ಲಿ ಅಥವಾ RCB ಆಗಲಿ ಅವರಿಗೊಂದು 50 ಲಕ್ಷ ದುಡ್ಡನ್ನು ಆ ಫ್ಯಾಮಿಲಿ ಕೊಡಲಿ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.